ಪರಮಾತ್ಮರಿಗೆ ನಮಸ್ಕರಿಸುವೆವು. ಪಾಂಡುಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಹೀಗೆ ಬನ್ನಿ, ಈ ಪೀಠದಲ್ಲಿ ಮಂಡಿಸಿ. ಆಗಬಹುದು ಧರ್ಮಪುತ್ರ. ವಂದಿಸೋವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ. ವಂದಿಸೋವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ. ದಿನ ಧನ್ಯನಾದೆ ಇಂದಿನ ದಿನ ಧನ್ಯನಾದೆ ತಮ್ಮ ದರೋಸನದೆ. ವಂದಿಸೋವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ. ಮೂರು ಲೋಕ ಸಂಚಲೇಪ ನಾರದ ಮುನಿಗೆ. ಮೂರು ಲೋಕ ಸಂಚರೇಪ ನಾರದ ಮುನಿಗೆ. ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ವಂದಿಸೋವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ. ವಂದಿಕೆ ಪೂಜ್ಯರೇ, ನಿಮ್ಮ ಆಗಮನದಿಂದ ನಮ್ಮ ಇಂದ್ರಪ್ರಸ್ಥ ಪ್ರಭು ಪಾವನವಾಯಿತು. ನಾವೂ ಸಹ ಧನ್ಯರಾದೆವು. ಮೂರು ಲೋಕವನ್ನು ಸಂಚಾರ ಮಾಡುತ್ತಾ ಆ ಪರಮಾತ್ಮನ ಧ್ಯಾನವನ್ನೇ ಮಾಡುವ ತಾವು ಏನಾದರೂ ವಿಶೇಷವಿದ್ದರೆ ಹೇಳಿ ಪೂಜ್ಯರೇ. ಧರ್ಮನಂದನ, ಪೂಜ್ಯರೇ, ಧರ್ಮಂ ನೀ ಕುಂತಿಸುತಂ ಆ ಧರ್ಮನಂದನ, ಧರ್ಮಂ ನೀ ಕುಂತಿಸುತಂ ಧರ್ಮವೇ ನಿನ್ನ ಅಡಿಗೆಯೋ, ಧರ್ಮವೇ ನಿನ್ನ ನಡೆ ನುಡೆಯೋ. ಧರ್ಮನಂದನ, ಪೂಜ್ಯರೇ, ಧರ್ಮವೇ ಮೈದೂರುತ್ತಿಹುದು ನಿನ್ನಲೇ. ಧರ್ಮವೇ ಮೈದೂರುತ್ತಿಹುದು ನಿನ್ನಲೇ, ಧರ್ಮವೇ ಮೆರೆಯುವುದು ನಿನ್ನಲೇ. ಧರ್ಮನಂದನ, ಪೂಜ್ಯರೇ, ಧರ್ಮವೇ ಜಯವೆಂದು, ಧರ್ಮವೇ ನಿತ್ಯವೆಂದು ನಂಬಿರುವ ನಿನ್ನ ರಾಜ್ಯಭಾರದಲ್ಲಿ ಕುಂದು ಕೊರತೆಗೂ ಅಧರ್ಮಕ್ಕೂ ಎಡೆಯಲ್ಲಿಹುದು ಧರ್ಮನಂದನ. ಅದು ಅಲ್ಲದೆ ನಿನ್ನ ಧರ್ಮಕ್ಕನುಸಾರವಾದ ನಡವಳಿಕೆಯಿಂದ ಎಲ್ಲೆಲ್ಲಿಯೂ ಧರ್ಮವೇ ಅಡಗಿರುವುದು. ಆದ್ದರಿಂದ ಆ ಭಗವಂತನು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ಧರ್ಮನಂದನ. ಪೂಜ್ಯರೇ, ಅನುಗ್ರಹಿತನಾದೇನೋ. ನಿಮ್ಮ ಆಶೀರ್ವಾದವೇ ನಮಗೆ ವಜ್ರ ಕಾಯವಿದ್ದಂತೆ. ಪೂಜ್ಯರೇ, ಮೂರು ಲೋಕವನ್ನು ಸಂಚಾರ ಮಾಡುತ್ತಾ ಆ ಪರಮಾತ್ಮನ ಧ್ಯಾನವನ್ನೇ ಪಾಡುವ ತಾವು ಏನಾದರೂ ವಿಶೇಷವಿದ್ದರೆ ಹೇಳಿ ಪೂಜ್ಯರೇ. ಧರ್ಮನಂದನ, ನಳ ಹರಿಶ್ಚಂದ್ರಾದಿ ರಾಜರುಗಳಿಂದಲೂ ಸಿದ್ಧ ಚರಣಾದಿಗಳಿಂದಲೂ ಈ ಪರಿವೃತವಾದ ದೇವೇಂದ್ರನ ಸಭೆಯಲ್ಲಿ ಅಪ್ಸರ ಸ್ತ್ರೀಯರ ನಾಟ್ಯ ಅತಿಶಯಗಳೇ ಇದ್ದವು. ಆದರೂ ಕೂಡ ನನಗೆ ಹಿತಕರವಾಗಲಿಲ್ಲ ಧರ್ಮನಂದನ. ಅಲ್ಲದೆ
ಯಯಾತಿ, ನಹುಷ, ಧ್ರುಗ, ದಿಲೀಪ, ಪಾಂಡು, ಕಾರ್ತ್ಯವೀರರೇ ಮೊದಲಾದವರಿಂದ ಈ ಪರಿವೃತವಾದ ಯಮನ ಸಭೆಯಲ್ಲಿ ದಿವ್ಯ ಭೋಗಗಳೇ ಅನಂತವಾಗಿದ್ದರು. ನಿನ್ನ ಸಭೆಯಲ್ಲಿ ದೊರೆತ ಆನಂದ ಅಲ್ಲಿ ನನಗೆ ದೊರೆಯಲಿಲ್ಲ ಧರ್ಮನಂದನ. ಪೂಜ್ಯರೇ, ಏನು ಹೇಳುತ್ತಿರುವಿರಿ? ನಮ್ಮ ಜನಕನು ಯಮನ ಸಭೆಯಲ್ಲಿ ಇರುವನೇ? ಹೌದು ಧರ್ಮನಂದನ, ನಿಮ್ಮ ತಂದೆಯು ಯಮನ ಸಭೆಯಲ್ಲಿರುವನು. ಪೂಜ್ಯರೇ, ಇಂದ್ರನ ಹರದಾಸನಕ್ಕೆ ಆ ಹರಿಶ್ಚಂದ್ರನೊಬ್ಬನೇ ಪಾತ್ರನೇ. ನಮ್ಮ ಜನಕನಿಗಿಂತಲೂ ಅತಿಶಯವಾದ ವಿಚಾರವು ಆತನಲ್ಲಿ ಇರುವುದೇ ಪೂಜ್ಯರೇ. ಧರ್ಮನಂದನ, ಹರಿಶ್ಚಂದ್ರನು ರಾಜಸೂಯ ಯಾಗ ಮೊದಲಾದ ಯಾಗಗಳನ್ನೇ ಮಾಡಿದವನೇ ಆದ ಕಾರಣ ಆತನಿಗೆ ಇಂದ್ರಲೋಕದಲ್ಲಿ ಉತ್ತಮ ಸ್ಥಾನವು ದೊರಕಿರುವುದು. ಪೂಜ್ಯರೇ, ಹಾಗಾದರೆ ನಾವು ರಾಜಸೂಯ ಯಾಗವನ್ನು ಮಾಡಿದರೆ ನಮ್ಮ ಜನಕನಿಗೆ ಸ್ವರ್ಗಲೋಕವೂ ಪ್ರಾಪ್ತಿಯಾಗುವುದೇ? ಉತ್ತಮ ಸ್ಥಾನವೂ ಲಭಿಸುವುದೇ? ಹೌದು ಧರ್ಮನಂದನ. ಧರ್ಮನಂದನ, ಈ ವಿಷಯವನ್ನು ನಿಮ್ಮ ಜನಕನು ನನ್ನೊಡನೆ ಹೇಳಿ ಕಳಿಸಿರುವನು. ನಿಮ್ಮನ್ನು ನೋಡಿದ ಸಂತೋಷದಲ್ಲಿ ಈ ವಿಷಯವನ್ನು ಮರೆತು ಬಿಟ್ಟಿದ್ದೆ. ಪಿತೃಭಕ್ತಿಯಲ್ಲಿ ಅದ್ವಿತೀಯರಾದ ನೀವು ನಿಮ್ಮ ತಂದೆಯ ಇಷ್ಟಾರ್ಥವನ್ನು ನೆರವೇರಿಸುವುದು ಹಿತವಲ್ಲವೇ ಧರ್ಮಪುತ್ರ? ಪೂಜ್ಯರೇ, ಪ್ರಾಣೇಶ್ವರ, ಪೂಜ್ಯರ ಮಾತನ್ನು ಕೇಳಿದಿರಾ? ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪಾಲಿಸುವುದಕ್ಕೋಸ್ಕರವಾಗಿ ಪಣತೊಟ್ಟು ನಿಂತಿದ್ದಾರೆ. ಪೂಜ್ಯರು ಎಂದಿಗೂ ಸುಳ್ಳಾಡುವುದಿಲ್ಲ. ನನ್ನ ಮಾತನ್ನು ಕೇಳಿ ಸ್ವಾಮಿ, ಪೂಜ್ಯರ ಮಾತಿನಂತೆ ನಡೆಯಿರಿ. ಪೂಜ್ಯರೇ, ಶಿರಸ ವಹಿಸುವನಾಜ್ಞೆಯ ಪರಮಾನುಗ್ರಹದಿಂದ ಹೇಳಿರೇನೇ ಉಪಾಯವ. ಪೂಜ್ಯರೇ, ಮರೆಯದೇ ಭಯಭಕ್ತಿಗಳಿಂದ, ಮರೆಯದೆ ಭಯಭಕ್ತಿಗಳಿಂದ ಗುರುವರ ನಿಮ್ಮ ಪಾದಧಣೆ ನಡೆಸುವೆನು ಯಾಗವ. ಪೂಜ್ಯರೇ, ನಿಮ್ಮ ಅಪ್ಪಣೆಯಂತೆ ನಾನು ರಾಜಸೂಯ ಯಾಗವನ್ನು ನಡೆಸುವೆನು. ಆ ಯಾಗ ಮಾಡುವ ವಿಧಾನವನ್ನು ತಿಳಿಸಿದರೆ ಮುಂದಿನ ಕಾರ್ಯಕ್ಕೆ ಹಣಿಯಾಗುವೆನೋ ಪೂಜ್ಯರೇ. ಧರ್ಮನಂದನ, ಇದೇನು ಹೀಗೆ ಹೇಳ್ತಿರುವಿರಿ? ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಬೆಂಗಾವಲಾಗಿ ನಿಂತಿರುವಾಗ ಈ ಯಾಗವು ನಡೆಸಲು ಯಾವ ಸಂಶಯವೂ ಇಲ್ಲ. ಆ ಪರಮಾತ್ಮನನ್ನು ಕರೆಸಿ ಮುಂದಿನ ಕಾರ್ಯವನ್ನು ನಡೆಸುವರಾಗಿ ಆ ಭಗವಂತನು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಧರ್ಮನಂದನ, ನಾನು ಬಂದು ಬಹಳ ವೇಳೆ ಆಯಿತು. ನಾ ಇನ್ನು ಹೋಗಿ ಬರಲೇ? ಆಗಬಹುದು ಪೂಜ್ಯರೇ. ನಾರಾಯಣ ನಾರಾಯಣ. ಜಯ ಜಯ ಲೋಕಾವನ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕಾವನ ನಾರಾಯಣ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ನಾರಾಯಣ. ದುರಿತ ನಿವಾರಣ ಸಕಲ ಕಾರಣ ಧರ್ಮ ಪರಾಯಣ ನಾರಾಯಣ ದೇವ ನಾರಾಯಣ ನಾರಾಯಣ.
ಅದಕ್ಕೆ ತಕ್ಕ ತಳಹದಿಯನ್ನೇ ಹಾಕಿರುವೆನು. ಇನ್ನು ಪಾಂಡವರು ಯಾಗ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ರವಿಕಾರ ನಿರುಪಮ ನಿರ್ಮಲ ರವಿಕಾರ ನಿರುಪಮಾಲಯ ಸುಗುಣಾಲಯ ಸೌರ್ಯ ದಾನವ ಮಾಡುವೆ ಮಯ ದಾನವ ಮಾಡುವೆ. ಜಯ ಜಯ ಲೋಕವನ್ನ ಪವಯ ಹರಣ ಕರುಣಾಭರಣ. ಜಯ 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 ಲೋಕವನ್ನ ತಮ್ಮಂದಿರ ನಾಗರಾಜ, ಈಗ ಪೂಜ್ಯರು ಅಪ್ಪಣೆ ಕೊಟ್ಟ ವಿಚಾರವನ್ನು ಕೇಳಿದಿರಾ? ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಅಗ್ರಜ, ವೀರ ಧರ್ಮಜ ಹರವುವೆ ನಾನು, ನಾರದ ಮುನಿಗಳ ವಾಕ್ಯವು ಸತ್ಯ. ಅಗ್ರಜ, ವೀರ ಧರ್ಮಜ ಹರವುವೆ ನಾನು, ನಾರದ ಮುನಿಗಳ ವಾಕ್ಯವು ಸತ್ಯ. ಅಗ್ರಜ, ಮಾತಾ ಪಿತ್ರರ ಸೇವೆಯ ಕೈದೊಡೆ. ಅಗ್ರಜ, ಮಾತಾ ಪಿತ್ರರ ಸೇವೆಯ ಕೈದೊಡೆ ಸುಪ್ರೀತನಾಗುವ ಸರತಿ ಜನಯನನು. ಸುಪ್ರೀತನಾಗುವ ಸರತಿ ಜನಯನನು. ವೀರ ಧರ್ಮದ ಹರವುವೆ ನಾನು, ನಾರದ ಮುನಿಗಳ ವಾಕ್ಯವು ಸತ್ಯ. ಅಗ್ರಜ, ಮಾನವನಿಗೆ ತಂದೆ ತಾಯಿಗಳಿಗಿಂತ ಪೂಜ್ಯವಾದ ವಸ್ತು ಯಾವುದಿರುವುದು? ನಾವು ಈ ರಾಷ್ಟ್ರಯಾಗವನ್ನು ಮಾಡಿ ನಮ್ಮ ತಂದೆಗೆ ಉತ್ತಮ ಸ್ಥಾನವನ್ನು ದೊರಕಿಸಲೇಬೇಕು ಅಗ್ರಜ. ಹಾಗೆ ನಾರದ ಮುನಿಗಳ ವಾಕ್ಯವನ್ನು ನಾವು ನಡೆಸಲೇಬೇಕು ಅಗ್ರಜ. ಸಹೋದರ ಪಾರ್ಥ, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು ಅಗ್ರಜ. ಸಹೋದರ ಭೀಮಸೇನ, ಅಗ್ರಜ, ನಿನ್ನ ಅಭಿಪ್ರಾಯವನ್ನು ತಿಳಿಸುವನಾಗು. ಆಗಬಹುದು. ವೀರ ಧರ್ಮಜನೆ ಅರಕುವೆ ನಾನೀಗ ವೀರ ಧರ್ಮಜನೆ. ವೀರ ಧರ್ಮಜನೆ ಅರಕುವೆ ನಾನೀಗ ವೀರ ಧರ್ಮಜನೆ. ವಿನಯದಿಂದಲೇ ರಾಜು ಜಾಗವ, ವಿನಯದಿಂದಲೇ ರಾಜು ಜಾಗವ ಕಡ ಭಕ್ತಿಯ ವೇದವಂತನೆ. ಕಡೋ ಭಕ್ತಿಯ ವೇದವಂತನೆ ಈ ಪಾದವನಲನೆಯಿಂದ, ಈ ಪಾದವನಲನೆಯಿಂದ ಸಾಗುವುದು ಕಾರ್ಯ. ವೀರ ಧರ್ಮಜನೆ ಅರಗುವೆ ನಾನೀಗ ವೀರ ಧರ್ಮಜನೆ. ವೀರ ಧರ್ಮಜನೆ, ವೀರ ಧರ್ಮಜನೆ. ಅಗ್ರಜ, ನಾವು 5 ಜನ ಸುತ್ತರಿದ್ದು ನಮ್ಮ ತಂದೆಗೆ ಇಂದ್ರ ಲೋಕ ಪ್ರಾಪ್ತಿ ಇಲ್ಲ ಅಂದ ಮೇಲೆ ನಾವು ಬದುಕಿ ಹೇಗಾದರೂ ಮಾಡಿ ಆ ರಾಜಸಿ ಯಾಗವನ್ನು ಮಾಡಲೇಬೇಕು. ಆ ರಾಜಸಿ ಯಾಗದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ಬಂದರೂ ಸರಿಯೇ ಆ ಯಾಗವನ್ನು ಮಾಡಿ ನಮ್ಮಾಗೆಗಳಾದ ಆ ಕೌರವರ ಮುಂದೆ ಕೆಳಗಿಂದ ಬರಬೇಕು ಅಗ್ರಜ. ಸಹೋದರ ಭೀಮಸೇನ, ಶಾಂತನಾಗು.
ಆಲೋಚಿಸಿ ನೋಡೋಣ. ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು ಅಗ್ರಜ. ಸಹೋದರ ನಕುಲ, ನಿನ್ನ ಅಭಿಪ್ರಾಯವನ್ನು ತಿಳಿಸು. ಆಗಬಹುದು ಅಗ್ರಜ. ಚಿಂತೆ ಏಕೆ ಇಂತು ನಿಮಗೆ ಅಂತರಾತ್ಮಜ. ಅಗ್ರಜ, ಚಿಂತೆ ಏಕೆ ಇಂತು ನಿಮಗೆ ಅಂತರಾತ್ಮಜ. ಸ್ವಂತ ಪಿತಾಮನ ಕರುಣೆ ಇರಲು, ಕಂತು ಪಿತಾಮನ ಕರುಣೆ ಇರಲು ನಡೆಸು ಯಾಗವ. ಚಿಂತೆ ಏಕೆ ಇಂತು ನಿಮಗೆ ಅಂತರಾತ್ಮಜ. ಅಗ್ರಜ, ಮದನ ಪಿತನನ್ನು ಮನದಿ ಧ್ಯಾನಿಸಿ. ಅಗ್ರಜ, ಮದನ ಪಿತನನ್ನು ಮನದಿ ಧ್ಯಾನಿಸಿ ಧನ್ಯರಾಗುವ. ಚಿಂತೆ ಏಕೆ ಇಂತು ನಿಮಗೆ ಅಂತರಾತ್ಮಜ. ಅಂತರಾತ್ಮಜ, ಅಂತರಾತ್ಮಜ. ಅಗ್ರಜ, ಆ ಪರಮಾತ್ಮನು ನೀವೇ ಎಂದು ನಂಬಿರುವ ನಮಗೆ ಯಾವ ಕಾರ್ಯ ತಾನೇ ಅಸಾಧ್ಯ. ಅಲ್ಲದೆ ಈ ಕಾರ್ಯವನ್ನು ಮಾಡಿ ನಮ್ಮ ತಂದೆಯವರಿಗೆ ಉತ್ತಮ ಸ್ಥಾನ ದೊರಕಿಸುವಂತೆ ಮಾಡಲೇಬೇಕು ಅಗ್ರಜ. ಸಹೋದರ ನಕುಲ, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಸಹೋದರ ಸಹದೇವ, ನಿನ್ನ ಅಭಿಪ್ರಾಯವನ್ನು ತಿಳಿಸುವನಾಗು. ಆಗಬಹುದು ಅಗ್ರಜ. ಚಿಂತೆ ಏಕೆ ಮಾಡ್ವೆ ಮನದಿ ಧರ್ಮಾನಂದನ. ಚಿಂತೆ ಏಕೆ ಮಾಡ್ವೆ ಮನದಿ ಧರ್ಮಾನಂದನ. ಸಾಧಿಸುವುದು ಯಾಗ ಕಾರ್ಯವ. ಸಾಧಿಸುವುದು ಯಾಗ ಕಾರ್ಯವ. ತೇಜವಂತಾನೆ ಚಿಂತೆ ಏಕೆ ಮತ್ತೆ ಮನದಿ ಧರ್ಮಾನಂದನ. ಜನಕನು ಯಮಲೋಕದಲ್ಲಿ ವಾಸಗೈಯುವುದೇ. ಜನಕನು ಯಮಲೋಕದಲ್ಲಿ ವಾಸಗೈಯುವುದೇ. ವೀರರಾದ ಯಮ್ಮ ಗೌರ್ಯ. ವೀರರಾದ ಯಮ್ಮ ಗೌರ್ಯ ದರೆಯೋ ನೆರೆಯಾದೆ. ಚಿಂತೆ ಏಕೆ ಮಾಡ್ದೆ ಮನದಿ ಧರ್ಮಾನಂದನ. ಧರ್ಮಾನಂದನ, ಧರ್ಮಾನಂದನ. ಅಗ್ರಜ, ಬಾಲ್ಯದಿಂದಲೂ ಆ ಕೌರವರ ಕಿರುಕುಳವನ್ನು ಸಹಿಸಿಕೊಂಡು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ನಮಗೆ ಜನ್ಮವಿತ್ತ ಪೂಜ್ಯ ತಂದೆಯವರಿಗೆ ಯಾಗವನ್ನು ಮಾಡಿ ಉತ್ತಮ ಸ್ಥಾನ ದೊರಕಿಸದೇ ಹೋದರೆ ನಾವು ಜನ್ಮವಿತ್ತಿ ಫಲವೇನು ಅಣ್ಣ. ನಾವೀಗಲೇ ರಾಜಸೂಯಾಗವನ್ನು ಮಾಡಲೇಬೇಕು ಅಣ್ಣ. ಸಹೋದರ, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು. ತಮ್ಮಂದಿರ, ಅಗ್ರಜ, ಪ್ರಾಣೇಶ್ವರ, ಮಹಾಪರಾಕ್ರಮಶಾಲಿಗಳಾದ ನಿಮ್ಮ ತಮ್ಮಂದಿರಿರುವಲ್ಲಿ ಇವರ ಸಹಾಯಕ್ಕಾಗಿ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿರುವಲ್ಲಿ ನಿಮಗೆ ಭಯವೇಕೆ ಸ್ವಾಮಿ? ಶಾಂತರಾಗಿ. ಆಗಲಿ ದ್ರೌಪದ. ತಮ್ಮಂದಿರ, ಅಗ್ರಜ. ಏನ ಪೇಳಲೆ ಅನುಜರೇ ನಾ ಏನ ಪೇಳಲೆ. ದ್ರೌಪದ,
ಅಗ್ರಜ. ಏನ ಪೇಳಲೆ ಅನುಜರೇ ನಾ ಏನ ಪೇಳಲೆ ಕಂತು ಪಿತನಿಗೆ ಶ್ರಮವ ಕೊಡದೆ ಯಾಗ ಕಾರ್ಯವು ಸಾಗಲಾರದು. ಕಂತು ಪಿತನಿಗೆ ಶ್ರಮವ ಕೊಡದೆ ಯಾಗ ಕಾರ್ಯವು ಸಾಗಲಾರದು. ಏನ ಪೇಳಲಿ ಮದನ ಜನಕಗೆ ಏನ ಪೇಳಲಿ ಮದನ ಜನಕಗೆ ಬಾರಿ ಬಾರಿಗೂ ಶ್ರಮವ ಕೊಡುತ್ತೆ. ಬಾರಿ ಬಾರಿಗೂ ಶ್ರಮವ ಕೊಡುತ್ತೆ. ಏನ ಪೇಳಲಿ ಅನುಜರೇ ನ ಏನ ಪೇಳಲಿ. ತಮ್ಮಂದಿರ ದ್ರೌಪದ ಸ್ವಾಮಿ, ನಿಮ್ಮೆಲ್ಲರ ಇಚ್ಛೆಯಂತೆ ನಾವು ರಾಜಸೂಯ ಯಾಗವನ್ನು ನಡೆಸೋಣ. ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆಯಾಸ ಉಂಟು ಮಾಡಲ್ಲದೆ ಈ ಕಾರ್ಯವೂ ಕೈಗೂಡುವುದಿಲ್ಲ. ಈಗ ಆ ಪರಮಾತ್ಮನ ಚಿತ್ತ ಯಾವ ರೀತಿ ಇರುವುದೋ ಏನೋ ಅದನ್ನು ತಿಳಿಯಲು ನಾನು ಹೊಂಜುತ್ತಿರುವೆನು. ಅಗ್ರಜ, ಮಾನವೇಂದ್ರನೇ ಅನುಮಾನವೇಕೆ ಮಾನವೇಂದ್ರನೇ. ಅಗ್ರಜ, ಮಾನವೇಂದ್ರನೇ ಅನುಮಾನವೇಕೆ ಮಾನವೇಂದ್ರನೇ. ಧನವಾರೆಯನ್ನು ಕರೆತರುವೆ ಬೇಗ ಮಾನವೇಂದ್ರನೇ ಅನುಮಾನವೇಕೆ ಮಾನವೇಂದ್ರನೇ. ಅಗ್ರಜ, ಸಾನುರಾಗದೆ ಸರಸಾಗ್ತನೀಗ ಸಾನುರಾಗದೆ ಸರಸಾಗ್ತನೀಗ ಸರಿ ನಿನ್ನಗೈದು ಸಂತಸಗೊಳ್ಪೇನು ಮಾನವೇಂದ್ರನೇ ಅನುಮಾನವೇಕೆ ಮಾನವೇಂದ್ರನೇ ಮಾನವೇಂದ್ರನೇ ಮಾನವೇಂದ್ರನೇ. ಎಳಗರುವಿನ ಕೂಗಂ ಕೇಳ್ದೊಡೆ ಮುಂದಿರ್ಪಮೇವನು ತಾಯಿಯ ಕಳ್ಗಳಿಲನೆ ಸಾರ್ಥಪವಲ್. ನಳಿನಾಕ್ಷನು ಬಾರದಿರ್ಪನೆ ನಳಿನಾಕ್ಷನು ಬಾರದಿರ್ಪನೆ ನೀ ಕರೆಯೊಲ್ ಅಗ್ರಜ, ಎಳೆಗರುವಿನ ಕೂಗನ್ನು ಕೇಳಿದೊಡನೆ ತಾಯಿಯಾದ ಗೋವು ತನ್ನ ಮುಂದಿರಮೆಯನ್ನು ಬಿಟ್ಟು ಓಡಿ ಬಂದು ತನ್ನ ಕರುವಿಗೆ ಯಾವ ರೀತಿ ಹಾಲನ್ನುಣಿಸುವುದೋ ಅದರಂತೆ ಹಗಲಿರುಳು ಆತನ ಧ್ಯಾನದಲ್ಲಿಯೇ ಕಾಲ ಕಳೆತರು ನಮ್ಮನ್ನು ಆ ಪರಮಾತ್ಮ ಎಂದಿಗೂ ಕೈ ಬಿಡುವನೇ ಅಗ್ರಜ.
ಮಲ ಪ್ರಾಣಾಯ ಪಾಂಡ ಎಂಬ ಬಿರುದನ್ನು ಒತ್ತಿ ಸದಾ ಕಾಲದಲ್ಲಿ ಆ ಶ್ರೀಗರಿಯ ನಮ್ಮನ್ನು ನಂಬಿರುವಾಗ ಆ ಶ್ರೀಗರಿಯು ನಮ್ಮನ್ನು ಕೈ ಬಿಡುವನೇ ಅಗ್ರಜ. ಹೌದು ಅಗ್ರಜ, ಈ ಕಾರ್ಯವನ್ನು ಮಾಡಲೇಬೇಕು. ಹೌದು ಅಗ್ರಜ, ನಾವು 5 ಜನ ಮಕ್ಕಳಿದ್ದು ಆ ಪರಮಾತ್ಮನ ಧ್ಯಾನದಲ್ಲಿರುವಾಗ ಆ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಕೈ ಬಿಡುವನೇ? ನಾವೀಗಲೇ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸೋಣ ಅಣ್ಣ, ಧ್ಯಾನಿಸೋಣ. ಸಂಬಂಧಿರ, ಅಗ್ರಜ, ದ್ರೌಪದ, ಪ್ರಾಣೇಶ್ವರ, ನಿಮ್ಮೆಲ್ಲರ ಇಷ್ಟದಂತೆ ಈಗ ನಾವು ಆ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸೋಣ. ಹಾಗೆ ಹೌದು ಆಗಲಿ. ಅಗ್ರಜ. ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಸೌರೇ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಸೌರೇ ದೇವಾದಿದೇವ ಸಕಲ ಭುವನ ಪಾಲನ ದೇವಾದಿದೇವ ಸಕಲ ಭುವನ ಪಾಲನ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಗೌರೇ ನೀನೇ ದೀನ ಬಂಧು ಅಮಿತ ಕೃಪಾ ಸಿಂಧು ನೀನೇ ದೀನ ಬಂಧು ಅಮಿತ ಕೃಪಾ ಸಿಂಧು ನಾವು ನಿನ್ನ ನಂಬಿರುವೆವು, ನಾವು ನಿನ್ನ ನಂಬಿರುವೆವು, ಕರುಣೆಯಿಂದ ಕಾಯೋ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಗೌರೇ ಬ್ರಹ್ಮಾಂಡ ಗೌರೇ ಬ್ರಹ್ಮಾಂಡ ಗೌರೇ. ಶ್ರೀಕೃಷ್ಣ ಪರಮಾತ್ಮ ಬೇಗ ಬಂದು ಕಾಪಾಡು. ಪಾಂಡುಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅಣ್ಣ, ಸಹೋದರಿ, ಓ ದೇವ ದೇವ ಪ್ರಭೋ ಮಾಧವ ವೇಣುಗೋಪಾಲ ರುಕ್ಮಿಣಿ ಲೋಲ. ಅಣ್ಣ, ಓ ದೇವ ದೇವ ಪ್ರಭೋ ಮಾಧವ ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ
ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಸಹೋದರಿ, ನಿನ್ನ ಮೊರೆಯನ್ನು ಕೇಳಿ ನಾನು ದ್ವಾರಕಾ ನಗರದಿಂದ ಓಡೋಡಿ ಬಂದಿರುವೆನು. ಹೌದೇ? ಕ್ಷೇಮವೇ ತಂಗಿ? ಕ್ಷೇಮವೋ ಅಣ್ಣ? ದೀನ ಶರಣರ ಶುಭಕ್ತಿ ಪರರ ಆಶ್ರಿತ ಜನರ ಪೊರೆಯಲು ಅವರ ದೀನ ಶರಣರ ಪಾಂಡುಕುಮಾರರೇ, ದೀನ ಶರಣರ ಶುಭಕ್ತಿ ಪರರ ಆಶ್ರಿತ ಜನರ ಪೊರೆಯಲು ಅವರ ದೀನ ಶರಣರ ಪಾಂಡುಕುಮಾರರೇ, ಪರಮಾತ್ಮ ಮೌನೇಂದ್ರರ ಸುಜಾ ನರಸೇವಕನು, ಮೌನೇಂದ್ರರ ಸುಜಾ ನರಸೇವಕನು, ನಾನಾಗಿರುವುದು ನಿಮಗಭಿಮತವೋ, ನಾನಾಗಿರುವುದು ನಿಮಗಭಿಮತವೋ, ನೀನೇ ತೋರ್ವೆಯೋ ಅದನ್ನೇ ಗೈವೆನೋ, ನೀನೇ ತೋರ್ವೆಯೋ ಅದನ್ನೇ ಗೈವೆನೋ, ವಿನೋದವೆನಗಿದು ವಿನೋದವೆನಗಿದು, ವಿನೋದವೆನಗಿದು ವಿನೋದವೆನಗಿದು, ದೀನ ಶರಣರ ಶುಭಕ್ತಿ ಪರ ಆಶ್ರಿತ ಜನರ ಪೊರೆಯಲು ಅವರ ದೀನ ಶರಣರ. ಧರ್ಮಪುತ್ರ, ಹೀಗೆ ಬನ್ನಿ, ಈ ಪೀಠದಲ್ಲಿ ಅಲಂಕರಿಸಿ. ಹಾಗಲಿ ಧರ್ಮಪುತ್ರ. ಚಾರಣೆ ವರ್ತಮಾನವೇನು? ಏನು ನಾರದ ಮಹಾತ್ಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಸರಸಗುಣಲಿ ಕಾಯೋ ಸಚಿತಾನಂದಲಿ ಕಾಯೋ ಸಲಹೆ ಸರಸಿಜ ನಯನ ವಸುದೇವ. ನಾರದರೆ ಸನಿತಾ ಸಕಲ ಮಾಯಮ್ಮ, ಸಮಿತಾ ಸಕಲ ಮಾಯಮ್ಮ, ಸತ್ಯಲಕ್ಷ್ಮಿ ಸಹಾಯ, ವಾಸುದೇವ. ಆಹಾ, ಕಪಟ ನಾಟಕ ಸೂತ್ರಧಾರಿಯೇ ನೀನಾಗಿರುವಾಗ ಈ ಪಾಂಡವರ ಪಕ್ಷಪಾತವು ಶ್ಲಾಘನೀಯವಾದುದೇ ಸರಿ. ಮಮ ಪ್ರಾಣಾಯ ಪಾಂಡವಂ ಎಂಬ ಬಿರುದನ್ನು ಪಡೆದಿರುವ ನಿನ್ನ ಕೃಪೆಗೆ ಈ ಪಾಂಡವರೇ ಸುಕೃತಶಾಲಿಗಳು. ಹಾ ಹಾ ನಾರದರೆ, ನಾರದರೆ, ಭಕ್ತರಿಗೆ ಮತ್ಯನಾಗಿ ಭಕ್ತರ ಇಷ್ಟದಂತೆ ನಡೆಯುವುದು ನನ್ನ ಕರ್ತವ್ಯವಲ್ಲವೇ? ಅದಿರಲಿ ನಾರದರೆ, ನಿಮ್ಮ ಆಗಮನವನ್ನು ನೋಡಿದರೆ ನನಗೇಕೋ ಅನುಮಾನವೂ ಆಶ್ಚರ್ಯವೂ ಆಗುತ್ತಿರುವುದು. ಏನೂ ಕಾರ್ಯವಿಲ್ಲದೆ ತಾವು ಇಲ್ಲಿಗೆ ದಯಮಾಡಿಸುವವರಲ್ಲ, ಏನೋ ವಿಶೇಷವಿರಲೇಬೇಕು. ವಾಸುದೇವ, ನೋಡಿದಿರಾ, ಎಲ್ಲರೂ ನನ್ನನ್ನು ಕಲಹಪ್ರಿಯನೆಂದು ಕುಚೋದ್ಯಗಾರನೆಂದು ಭಾವಿಸಿದಂತೆ ನೀವು ಸಹ ಭಾವಿಸುತ್ತಿರುವರಲ್ಲ. ಇಲ್ಲ ದೇವ, ಹಾಗೆಯೇ ನಿಮ್ಮ ನಾಮವನ್ನು ಪಾಡುತ್ತಾ ಈ ಪಾಂಡವರ ಸಭೆಗೆ ಬಂದೆನು. ಹೇಗೋ ತಮ್ಮ ದರುಶನವೂ ಆಯಿತು. ನಾ ಇನ್ನು ಹೊರಡಲೆ ವಾಸುದೇವ. ಹಾ ಹಾ ನಾರದರೆ, ಹೋಗಿವಿರಂತೆ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ವಾಸುದೇವ. ಧರ್ಮಾನಂದನ. ವಾಸುದೇವ.
ಮದೆ ಜ್ಞಾನೇಶ ಕುಲ ಶಿರೋಮಣಿ ಮಾನ ಕುಲ ಶಿರೋಮಣಿ ಮಾನ ಅನಾರದ ವಿನೋದದೊಳ್ ಅನಾರದ ವಿನೋದದೊಳ್ ವಿಶೇಷ ದಿಮ್ಮನಂ ಕೆಡದೆ ವಿಶೇಷ ದಿಮ್ಮನಂ ಕೆಡದೆ ಮಾನೋವಿದ ಮದೆ ಜ್ಞಾನೇಶ ಕುಲ ಶಿರೋಮಣಿ ಮಾನ ದರಿದ್ರೆಯೋಳರಾದೆ ಬರ ಅನಾದಿಗಳ ದರಿದ್ರೆಯೋಳರಾದೆ ಬರ ಅನಾದಿಗಳ ನಿರಂತರ ದುರಾಶೆಯಳು ನಿರಂತರ ದುರಾಶೆಯಳು ಮುಳಾಗುವೋಳ್ ಮನ ಕೆಡದೆ ಮುಳಾಗುವೋಳ್ ಮನ ಕೆಡದೆ ಮಾನೋವಿದ ಮದೆ ಜ್ಞಾನೇಶ ಕುಲ ಶಿರೋಮಣಿ ಮಾನ ಧರ್ಮಪುತ್ರ ವಾಸುದೇವ, ನಿನ್ನ ಉತ್ಸಾಹ ಶಕ್ತಿಯಲ್ಲಿ ಅಸಾಧ್ಯವಾದುದಾದರೂ ಏನು? ನಿಮ್ಮ ನಿಜ ಸಂಗತಿ ಏನು? ನಿಮ್ಮ ದಯಾದಿಗಳ ಕೋಟಲೆ ಏನೂ ಇಲ್ಲವೇ? ಅಲ್ಲದೆ ಈಗ ನೀವೆಲ್ಲರೂ ನನ್ನನ್ನು ಧ್ಯಾನಿಸಲು ಕಾರಣವೇನು ಧರ್ಮಪುತ್ರ? ಪರಮಾತ್ಮ, ನಿಮ್ಮ ಚರಣ ಅನುಗ್ರಹವನ್ನು ತಟ್ಟಿರುವ ನಮಗೆ ಯಾರ ಭಯವೂ ಇಲ್ಲ, ಯಾರ ಕೋಟಲೆಯೂ ಇಲ್ಲ. ಪರಮಾತ್ಮ, ನಾನು ಏನೆಂದು ಹೇಳಲಿ? ಆದರೆ ಆರ್ಯಪುತ್ರ, ವರ ಕುಲ ಶಿರೋಮಣಿಯನೇ ಧರ್ಮಪುತ್ರ. ಪರಮಾತ್ಮ, ವರಕುಲ ಶಿರೋಮಣಿಯನೇ ವರಕುಲ ಶಿರೋಮಣಿಯನೇ ಪರಿತಾಪವಗೈಯಲ್ಕೆ ಏನಿಹುದು ಬೇಳೋ ದುರವಿರಚಿತ ಏನಗೈಯುವೆ ದುರವಿರಚಿತ ಏನಗೈಯುವೆ ದುರವಿರಚಿತಯನಗೈಯುವೆ
ವಿರಚಿತ ಏನಗೈಯುವೆ ನಿನ್ನ ಮನದ ಸಂಕಲ್ಪವ ಪೇಳು ಎನ್ನೊಡನೆ ಆರ್ಯಪುತ್ರ ವಾಸುದೇವ, ಆದರೆ ಎಂಬ ಸಂಶೋಕ್ತಿ ಏಕೆ? ಅದೇನಿದ್ದರೂ ನನ್ನ ಸಂಗಡ ತಿಳಿಸಯ್ಯ. ಪರಮಾತ್ಮ, ಮೋದವನ ಆಲಿಸೋ ನೀನು, ಮನದ ವಿಲಾಸೆಯ ಹೇಳುವೆ ನಾನ. ಧರ್ಮಪುತ್ರ, ಮೋದವನ ಆಲಿಸೋ ನೀನು, ಮನದ ವಿಲಾಸೆಯ ಹೇಳುವೆ ನಾನ. ವೇದಾಂತ ಸಾರವ ಶೋಧಿಸಿ ತಿಳಿದೆನ. ಪರಮಾತ್ಮ, ಧರ್ಮಪುತ್ರ, ವೇದಾಂತ ಸಾರವ ಶೋಧಿಸಿ ತಿಳಿದೆನ. ವೇದಾಂತ ಸಾರವ ಶೋಧಿಸಿ ತಿಳಿದೆನೋ, ಬೇದಿನಿ ಸುಖವೆಲ್ಲ ಚಂಚಲ ಮಾಡೋದು. ಮೇದಿನಿ ಸುಖವೆಲ್ಲ ಚಂಚಲವಾದೋದು. ಮೋದವನ ಆಲಿಸೋ ನೀನು, ಮನದ ವಿಲಾಸೆಯ ಹೇಳುವೆ ನಾನು. ತ್ಯಾಗ ಭೋಗಂಗಳ ನೀಗಿ ಸರ್ವಂಗಳ. ವಾಸುದೇವ, ತ್ಯಾಗ ಭೋಗಂಗಳ ನೀಗಿ ಸರ್ವಂಗಳ. ತ್ಯಾಗ ಭೋಗಂಗಳ ನೀಗಿ ಸರ್ವಂಗಳ. ರಾಗದ್ವೇಷವಿಲ್ಲದೆ ಇರುವೆವು ನಾವು. ರಾಗದ್ವೇಷವಿಲ್ಲದೆ ಇರುವೆವು ನಾವು. ಓದವನ ಆಲಿಸೋ ನೀನು, ಮನದ ವಿಲಾಸೆಯ ಹೇಳುವೆ ನಾನು. ಪರಮಾತ್ಮ, ನಮ್ಮ ಕಷ್ಟ ಸುಖಗಳನ್ನು ನಿನ್ನೊಡನೆ ಹೇಳಿಕೊಳ್ಳದೆ ಮತ್ತಾರ ಸಂಗಡ ಹೇಳಿಕೊಳ್ಳಲಿ. ಪರಮಾತ್ಮ, ನಮ್ಮ ಜನಕನಿಗೆ ಸ್ವರ್ಗಲೋಕವಾಸ ಪ್ರಾಪ್ತಿ ಇಲ್ಲವೆಂದು ಪೂಜ್ಯರಾದ ನಾರದ ಮಹಾತ್ಮರು ತಿಳಿಸಿದರು. ನಾವು ರಾಜಸೂಯ ಯಾಗವನ್ನು ಮಾಡಿದರೆ ನಮ್ಮ ಜನಕನಿಗೆ ಸ್ವರ್ಗಲೋಕವಾಸವೂ ಪ್ರಾಪ್ತಿಯಾಗುವುದಂತೆ, ಹಾಗೂ ಉತ್ತಮ ಸ್ಥಾನವೂ ಲಭಿಸುವುದಂತೆ. ಆ ಯಾಗ ಮಾಡುವುದು ಸಾಮಾನ್ಯವೇ? ಆ ಯಾಗದ ವಿಚಾರವಾಗಿ ತಮ್ಮಲ್ಲಿ ಸಮಾಲೋಚಿಸಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಧ್ಯಾನಿಸಿದವಲ್ಲದೆ ಮತ್ತೆ ಬೇರೆ ಇಲ್ಲ ದೇವ. ಧರ್ಮಪುತ್ರ, ಸಮಾಧಾನನಾಗು. ಆಹಾ ನಾರದರೇ, ವಾಸುದೇವ, ನೋಡಿದಿರಾ, ನನ್ನ ಅನುಮಾನವು ಪರಿಹಾರವಾಯಿತು. ನಿಮ್ಮ ಆಗಮನವಾದಾಗಲೇ ನನಗೆ ಅನುಮಾನ. ವಾಸುದೇವ, ನೋಡಿದಿರಾ, ಕಂಡದ್ದನ್ನು ಕಂಡಂಗೆ ಹೇಳಿದರೆ ಕೆಂಡದಂತೆ ಕೋಪವೆಂಬ ನಾಣ್ಣುಡಿಯಂತೆ ನಾನು ಇರುವ ವಿಚಾರವನ್ನು ಹೇಳಿದೆ. ಅದರಲ್ಲಿ ನನ್ನ ಅಪರಾಧವೇನು ದೇವ? ಇರಲಿ ನಾರದರೆ, ಒಳ್ಳೆಯದೇ ಆಯಿತು. ನಿಮ್ಮ ತ್ರಿಲೋಕ ಸಂಚಾರ ಸಾರ್ಥಕವಾಯಿತು. ಧರ್ಮಪುತ್ರ, ವಾಸುದೇವ, ಲೋಕದಲ್ಲಿರುವ ಸಕಲ ರಾಜರುಗಳನ್ನು ಜಯಿಸಿ 10 ದಿಕ್ಕುಗಳಲ್ಲಿಯೂ ತನಗೆ ಯಾರು ಇದಿರೇ ಇಲ್ಲವೆಂದು ಯಾರು ಕೆಚ್ಚಿನಿಂದ ಮೆರೆಯುವರೋ ಅಂಥವರಿಗೆ ಈ ರಾಜಸೂಯ ಯಾಗದ ಅಧಿಕಾರ. ಆದರೆ ಈಗ ಬೃಹದ್ದತ್ತನ ಮಗನಾದ ಜರಾಸಂಧನು, ಶಿಶುಪಾಲ, ದಂತವಕ್ರರೇ ಮೊದಲಾದವರ ಸಹಾಯದಿಂದ ತನಗೆ ಯಾರು ಇದಿರೇ ಇಲ್ಲವೆಂದು ಕೆಚ್ಚಿನಿಂದ ಮೆರೆಯುತ್ತಿರುವ ಆ ರಕ್ಕಸನನ್ನು ಸಂಹಾರ ಮಾಡದಿದ್ದರೆ ನಿನ್ನ ಯಾಗಕ್ಕೆ ಅನುಕೂಲವಿಲ್ಲ ಧರ್ಮಪುತ್ರ. ಹೌದು ವಾಸುದೇವ, ಆ ಜರಾಸಂಧನ ಹಾವಳಿಯಿಂದ ಧರ್ಮವೇ ನಿರ್ಮೂಲನವಾಗುತ್ತಿರುವುದು
ಸಾವಿರಾರು ಮಂದಿ ರಾಜರುಗಳನ್ನೆಲ್ಲ ಸೆರೆಯಲ್ಲಿರಿಸಿ ಬಹಳವಾಗಿ ನಯಿಸುತ್ತಿರುವನು. ಆ ಸೆರೆಯಿಂದ ಬಿಡಿಸಿ ಅವರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ವಾಸುದೇವ. ಇಲ್ಲ ನಾರದರೆ, ಏಕೆಂದರೆ ನಾನೇ ಆತನಿಗೆ 18 ಬಾರಿ ಸೋತಿರುವೆನು. ಆಹಾ ವಾಸುದೇವ, ನಿನ್ನ ಮಾಯೆಯನ್ನು ಬಲ್ಲವರ್ಯಾರು? ತಾವು ಮನಸ್ಸು ಮಾಡಿದರೆ ಯಾವ ಕಾರ್ಯವೂ ಆಗದಿರುವುದು ದೇವ. ವಾಸುದೇವ, ನಾನು ಬಂದು ಬಹಳ ವೇಳೆ ಆಯಿತು. ತಮ್ಮಪ್ಪಣೆಯಾದರೆ ನಾ ಇನ್ನು ಹೋಗಿ ಬರಲೇ? ನಾರದರೆ, ತಾವು ಬಂದ ಕೆಲಸ ಪೂರ್ತಿ ಆಯಿತಲ್ಲ. ಅಂತೂ ಧರ್ಮರಾಜನ ಮನಸ್ಸನ್ನು ಕೆಡಿಸಿ ರಾಜಸೂಯ ಯಾಗಕ್ಕೆ ತಕ್ಕ ತಳಹದಿಯನ್ನೇ ಹಾಕಿದ್ದಾಯಿತು. ಇನ್ನು ಆ ಜರಾಸಂಧನ ಪರಿಣಾಮ ಏನಾಗುವುದೋ ಕಾದು ನೋಡಬೇಕಲ್ಲವೇ? ನಾರದ ಮುನಿ, ತಾವಿನ್ನು ದಯಮಾಡಿಸಬಹುದು. ಆಗಬಹುದು ವಾಸುದೇವ. ಧರ್ಮಪುತ್ರ ವಾಸುದೇವ, ಇದು ಸಾಮಾನ್ಯವಾದ ಕಾರ್ಯವಲ್ಲ. ಆ ಜರಾಸಂಧನು ಯಾರಿಂದಲೂ ಮತ್ತು ಯಾವ ಆಯುಧಗಳಿಂದಲೂ ತನಗೆ ಮರಣ ಬಾರದಂತೆ ಆ ಪರಮೇಶ್ವರನಿಂದ ವರವನ್ನು ಪಡೆದಿರಬೇಕು. ಆದರೆ ಆ ಜರಾಸಂಧನು ಈ ಭೀಮಸೇನನ ಬಾಹುಪಾಶಕ್ಕೆ ಸಿಕ್ಕಿದರೆ ಉಳಿಯಲಾರದು. ಆದ ಕಾರಣ ನೀನು ಚಿಂತೆ ಮಾಡದೆ ಈ ಭೀಮಾರ್ಜುನರನ್ನು ನನ್ನ ಸಂಗಡ ಕಳುಹಿಸಿಕೊಡು. ಆ ರಕ್ಕಸನನ್ನು ಸಂಹಾರ ಮಾಡಿ ನಿನ್ನ ಯಾಗಕ್ಕೆ ಅನುಕೂಲ ಮಾಡಿಕೊಡುವೆನು. ಹಾ ಪರಮಾತ್ಮ, ಎಂತೋ ಕಳ್ಳೋಗಲೇ ಅನುಜರ ನಾನೆಂತೋ ಕಳ್ಳೋಗಲೇ. ಹಾ ಪರಮಾತ್ಮ. ಧರ್ಮಪುತ್ರ, ಚಿಂತಿಸಬೇಡ. ಎಂತೋ ಕಳ್ಳೋಗಲೇ ಅನುಜರ ನಾನೆಂತೋ ಕಳ್ಳೋಗಲೇ. ಧರ್ಮನಂದನ, ಇಂತೋ ಈ ವರ ಬಿಟ್ಟು ನಾನು ಧರೆಯೋಳೆಂತು ಜೀವಿಸಿರಲೇ. ಇದ್ದೋ ಈ ವರ ಬಿಟ್ಟು ನಾನು ಧರೆಯೋಳೆಂತು ಜೀವಿಸಿರಲೇ. ಕಂತು ಜನಕನೇ ನೀನೇ ಕಾಯ, ಕಂತು ಜನಕನೇ ನೀನೇ ಕಾಯ. ಮುಂದೆ ಪದವು ತೋರದೆ ನಗೆ, ಮುಂದೆ ಪದವು ತೋರದೆ ನಗೆ. ಎಂತೋ ಕಳ್ಳೋಗಲೇ ಅನುಜರ ನಾನೆಂತೋ ಧರ್ಮಪುತ್ರ, ಚಿಂತಿಸಬೇಡ. ವಾಸುದೇವ, ಈ ಭೀಮಾರ್ಜುನರಿಬ್ಬರೂ ನನ್ನ 2 ಕಣ್ಣುಗಳಿದ್ದಂತೆ, ನೀವು ನನ್ನ ಹೃದಯವಿದ್ದಂತೆ. ಈ ಸಾಮ್ರಾಜ್ಯದ ಪದವಿಗಾಗಿ ನಿಮ್ಮ ಮೂವರನ್ನು ಆ ಜರಾಸಂಧನೆಂಬ ಮೃತ್ಯುವಿನ ಬಳಿಗೆ ಕಳುಹಿಸಿದೆ. ಹಾಗದು ಪರಮಾತ್ಮ, ಅದಾಗದು. ಸ್ವರ್ಗದಲ್ಲಿರುವವರೆಲ್ಲರೂ ನನ್ನನ್ನು ದೂಷಿಸಿದರು. ನಮ್ಮ ಜನಕನಿಗೆ ಸ್ವರ್ಗಲೋಕವಾಸ ಪ್ರಾಪ್ತಿಯಾಗದಿದ್ದರೂ ಚಿಂತೆ ಇಲ್ಲ. ನಾನು ಈ ರಾಜಸೂಯಾಗದ ಆಸೆಯನ್ನು ಬಿಟ್ಟು ಪರಮಾತ್ಮ ಸನ್ಯಾಸಿಯಾಗಿ ಸಮಾಧಾನರಾಗಿ ಎಲ್ಲಿ ಹೇಳು? ಸಮಾಧಾನರಾಗಿ ಅಣ್ಣ. ಎಮ್ಮಯ ಬಾವು ಬಲ ಇದ್ದೇನ್ ಬಲ, ಎಮ್ಮಯ ಬಾವು ಬಲ ಇದ್ದೇನ್ ಬಲ. ಮಗ್ನಾನ್ ಮಗ್ನೆ
ಸಂಹರಿಸುವೆ ಅಗ್ರಜ. ಬರಿದೇಕೆ ಚಿಂತಿತೆ ಅಗ್ರಜ, ಬರಿದೇಕೆ ಚಿಂತಿತೆ ಅಗ್ರಜ. ಕೊಡು ನನಗೆ ಅಭಯವ ಶರಣು ಮರ್ಜಿಸುವೆ ಅಗ್ರಜ. ಅಗ್ರಜ, ಪ್ರಯತ್ನ ಫಲವಿಲ್ಲದವನಿಗೆ ಐಶ್ವರ್ಯವು ಕೀರ್ತಿಯು ಎಂದಿಗೂ ಲಭಿಸುವುದಿಲ್ಲ. ಏಳೆಯರೊಡನೆ ಹೋರಾಡಿ ಗೆಲ್ಲುವುದಕ್ಕಿಂತ ಬಲಿಷ್ಠರೊಡನೆ ಹೋರಾಡಿ ಮಡಿಯುವುದೇ ಲೇಸು. ಹೀಗಿರುವಾಗ ಪರಮಾತ್ಮನ ಅನುಗ್ರಹವು ಅರ್ಜುನನು ಸಹ ಇರುವಾಗ ಆ ಜರಾಸಂಧನನ್ನು ಸಂಹರಿಸುವುದು ಅಸಾಧ್ಯವಲ್ಲ. ನನಗೆ ಇದ್ದಕ್ಕೋಕೆ ಅಪ್ಪಣೆಯನ್ನು ಕೊಡು ಅಗ್ರಜ. ಸಿರಿಂದೇಂ ಕುರುದಿಂದೇನ್ ಫಲ, ಸಿರಿಂದೇಂ ಕುರುದಿಂದೇನ್ ಫಲ, ವರರೂಪದಿಂದೇನ್ ಫಲ ಅಗ್ರಜ. ಬರದಿರ್ಕ್ಯುಂ ಶೌರ್ಯ ಮಿರ್ದೋಡೆ, ಬರದಿರ್ಕ್ಯುಂ ಶೌರ್ಯ ಮಿರ್ದೋಡೆ, ಇದನೀದರ್ಯೆ ಅಗ್ರಜ. ಅಗ್ರಜ, ಈ ನನ್ನ ಧರಸ್ಸು ಬತ್ತಳಿಕೆಯು ಸಾರ್ಥಕವಾಗಲಿ. ಇದರಿಂದಲಾದರೂ ಆ ಜರಾಸನನ್ನು ಸಂಹರಿಸಿ ಆತನು ಸೆರೆಲಿಕ್ಕಿರುವ ರಾಜರನ್ನು ಬಿಡಿಸೋಣ. ಇದಕ್ಕಿಂತಲೂ ಅತಿಶಯವಾದ ಧರ್ಮ ಯಾವುದಿರುವುದು ಅಣ್ಣ? ಅದನ್ನು ಬಿಟ್ಟು ನಾವುಗಳು ಆತನಿಗೆ ಎದರಿದರೆ ನಮ್ಮಯ ಬಾಳೆತಕ್ಕೆ. ಹೌದು ಅಗ್ರಜ, ಈ ಕಾರ್ಯವನ್ನು ಮಾಡಲೇಬೇಕು. ಹೌದು ಅಗ್ರಜ, ಆ ಜರಾಸಂಧನನ್ನು ಸಂಹರಿಸಿ ನಮ್ಮ ತಂದೆಯವರಿಗೆ ಸ್ವರ್ಗ ಲೋಕ ಪ್ರಾಪ್ತಿಗೋಸ್ಕರ ಯುದ್ಧವನ್ನು ಮಾಡಲೇಬೇಕು ಅಗ್ರಜ. ಪರಮಾತ್ಮ, ಆ ಜರಾಸಂಧನ ಪರಾಕ್ರಮವು ನಿಮಗೂ ಸಹ ಅದ್ಭುತವಾದಂತೆ ತೋರುತ್ತಿರುವುದು. ಆ ಜರಾಸಂಧನಿಗೆ ಇಷ್ಟೊಂದು ಪರಾಕ್ರಮವು ಹೇಗೆ ಬಂತು ದೇವ? ಧರ್ಮಪುತ್ರ, ಆ ಜರಾಸಂಧನ ವೃತ್ತಾಂತವನ್ನು ಹೇಳುವೆನು, ಮನವಿಟ್ಟು ಕೇಳು. ಮಗಧ ಮಂಡಲಕ್ಕೆ ಸೇರಿದ ಗಿರಿವಜ್ರವೆಂಬ ಪಟ್ಟಣವನ್ನು ಬೃಹದತ್ತನೆಂಬ ಮಹಾರಾಜನು ಆಳುತ್ತಿದ್ದನು. ಆತನು ಕಾಶಿರಾಜನ ಇಬ್ಬರು ಮಕ್ಕಳಾದ ಅಸ್ಥಿ ಮತ್ತು ಪ್ರಾಪ್ತಿ ಎಂಬ ರಾಜಪುತ್ರಿಯರನ್ನು ವಿವಾಹವಾದನು. ಧರ್ಮಪುತ್ರ, ವಾಸುದೇವ, ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದ ಕಾರಣ ಬೃಹದತ್ತನು ಘೋರಾರಣ್ಯಕ್ಕೆ ಹೋಗಿ ಚಂಡ ಕೌಶಿಕ ಎಂಬ ಋಷಿಯನ್ನು ಕುರಿತು ಉಗ್ರ ತಪಸ್ಸನ್ನಾಚರಿಸಿದನು. ಆತನ ತಪಸ್ಸಿಗೆ ಮೆಚ್ಚಿದ ಚಂಡ ಕೌಶಿಕ ಮುನಿಯು ಒಂದು ಮಧುರ ಚೂತ ಫಲವನ್ನು ಬೃಹದತ್ತನ ಕೈಗೆ ಕೊಟ್ಟು ತನ್ನ ಇಬ್ಬರು ಪತ್ನಿಯರಿಗೂ ಅರ್ಧರ್ಧ ಭಾಗ ಮಾಡಿ ಸಮನಾಗಿ ಹಂಚಿಕೊಡುವಂತೆ ಹೇಳಿದನು. ಧರ್ಮಪುತ್ರ, ಪರಮಾತ್ಮ, ಅದರಂತೆ ಬೃಹದತ್ತನು ಅರಮನೆಗೆ ಬಂದು ಆ ಮಧುರ ಚೂತ ಫಲವನ್ನು ತನ್ನ ಇಬ್ಬರು ಪತ್ನಿಯರಿಗೂ ಅರ್ಧರ್ಧ ಭಾಗ ಮಾಡಿ ಸಮನಾಗಿ ಹಂಚಿಕೊಟ್ಟನು. ಅದನ್ನು ತಿಂದು ಗರ್ಭಿಣಿಯರಾದ ರಾಜಪುತ್ರಿಯರು ನವಮಾಸ ತುಂಬಿದ ಬಳಿಕ ಏಕಕಾಲದಲ್ಲಿ ಅರ್ಧರ್ಧ ದೇಹಗಳನ್ನು ಪ್ರಸವಿಸಿದರು. ಇದೇನು ಅನಿಷ್ಟವೆಂದು ತಿಳಿದು ದೂರವರೆಗೆ ಕಾಡಿನಲ್ಲಿ ಬಿಸಾಡಿಸಿದರು. ಧರ್ಮಪುತ್ರ, ವಾಸುದೇವ, ಅದೇ ದಿನ ರಾತ್ರಿ ಆಹಾರಕ್ಕಾಗಿ ಸಂಚಾರ ಮಾಡುತ್ತಾ ಬರುತ್ತಿದ್ದ ಜರೆ ಎಂಬ ಘೋರ ರಕ್ಕಸಿಯು ಆ ಎರಡು ಭಾಗಗಳು ಮಿನುಗುತ್ತಿರುವುದನ್ನು ಕಂಡು ತಿನ್ನಲು ಒಳ್ಳೆಯ ಆಹಾರವೇ ಸಿಕ್ಕಿತೆಂದು ಆ ಎರಡು ಭಾಗಗಳನ್ನು ಎತ್ತಿ ತಿನ್ನಬೇಕೆಂದು ಜೋಡಿಸಿದಾಗ ಆ ಮಗುವಿಗೆ ಜೀವ ಉಂಟಾಗಿ ಪ್ರಕಾಶ. ಧರ್ಮಪುತ್ರ, ಪರಮಾತ್ಮ, ಆ ರಕ್ಕಸಿಗೆ ಭಯವಾಗಿ ಆ ಮಗುವನ್ನು ಎತ್ತಿಕೊಂಡು ಬಂದು ಬೃಹದತ್ತನ ಕೈಗೆ ಕೊಟ್ಟು, ಮಹಾರಾಜ, ನಾನು ಜರೆ ಎಂಬ ರಕ್ಕಸಿಯು. ನಾನು ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಬರುತ್ತಿದ್ದಾಗ ಈ ಮಗುವಿನ ದೇಹವು ಎರಡು ಭಾಗವಾಗಿ ಕಾಡಿನಲ್ಲಿ ಬಿದ್ದಿತು.
ನಾನು ತಿನ್ನಬೇಕೆಂದು ಎತ್ತಿ ಜೋಡಿಸಿದಾಗ ಈ ಮಗುವಿಗೆ ಜೀವ ಉಂಟಾಗಿ ಪ್ರಕಾಶಿಸುತ್ತಿದೆ. ಆದ್ದರಿಂದ ಈ ಮಗುವಿಗೆ ಜರಾಸಂಧನೆಂದು ನಾಮಕರಣ ಮಾಡುವಂತೆ ಹೇಳಿ ಹೊರಟು ಹೋದಳು. ಹೀಗೆ ಬೆಳೆದ ಜರಾಸಂಧನು ದಿನೇ ದಿನೇ ಅಭಿವೃದ್ಧಿ ಪಡೆದು ಆ ಪರಮೇಶ್ವರನಿಂದ ವರವನ್ನು ಪಡೆದು ಇಡೀ ಮಗಧ ಮಂಡಲವನ್ನೇ ಆವರಿಸಿಕೊಂಡು ತನಗೆ ಯಾರು ಇದಿರೇ ಇಲ್ಲವೆಂದು ಕೆಚ್ಚಿನಿಂದ ಮೆರೆದು. ಪರಮಾತ್ಮ, ಏನೂ ತಿಳಿಯದೆ ಬಳಲುತ್ತಿರುವ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡುವ ಭಾರವೂ ನಿನ್ನದು ದೇವ. ಧರ್ಮಪುತ್ರ, ನೀನೇ ಗೆಜಿಸುವೆ ಬೋನಾತ ಬೇಜಮಿದು. ಧರ್ಮಪುತ್ರ, ನೀನೇ ಗೆಜಿಸುವೆ ಬೋನಾತ ಬೇಜಮಿದು. ನಾನೇ ಪಕಾಲದಲ್ಲಿ ಕಾಲದಲ್ಲಿ ಯಾಗವನ್ನು ನಡೆಸೋ. ಆರ್ಯಪುತ್ರ, ನಿನ್ನಂತ ಸಾಹಸಿಯೋ ಇನ್ಯಾರು ಧರೆಯೊಳಗೆ. ಸಾಧಿಯೋ ಇನ್ಯಾರು ಧರೆಯೊಳಗೆ ಹನುಮಾನ ಬೇಗಿನ್ನು. ಹನುಮಾನ ಬೇಗಿನ್ನು ಜನಪಾಲ ಹನುಮಾನ ಬೇಗಿನ್ನು ಜನಪಾಲ ನೀನೇಕೆ ಜಿಲ್ದಿರುವೆ ಗೋನಾಥ ಬೇದಮಿದು. ನಾನೇ ಪಕಾಲದಲ್ಲಿ ಯಾಗವನ್ನು ನಡೆಸೋ. ಆರ್ಯಪುತ್ರ, ಸಹೋದರಿ, ತನು ಬೇರೆ ಯೋಜಿಸಲು ಮನವೊಂದು ಭಾವಿಸಲು. ಹನುಮಾನವೇಗೆನ್ನೋ ಜನಪಾಲ ಬೇದಗಿದು. ನೀನೇಗೆ ಜಂದಿಸುವೆ ಬೋನಾಥ ಬೇದಗಿದು. ನಾನೇ ಪಕಾಲದಲ್ಲಿ ನಾನೇ ಪಕಾಲದಲ್ಲಿ ಯಾಗವನ್ನು ನಡೆಸೋ. ಧರ್ಮಪುತ್ರ, ವಾಸುದೇವ, ತಮ್ಮಂದಿರನ್ನು ಆ ಜರಾಸಂಧನೆಂಬ ಮೃತ್ಯುವಿನ ಬಳಿಗೆ ಹೇಗೆ ಕಳುಹಲಿ ಎಂದು ಚಿಂತಿಸುತ್ತಿರುವೆಯಾ? ಹೌದು ಪರಮಾತ್ಮ. ಧರ್ಮಪುತ್ರ, ಅಣ್ಣ, ನೀನು ಚಿಂತಿಸಬೇಡ. ಆ ಜರಾಸಂಧನು ಆ ಪರಮೇಶ್ವರನಿಂದ ವರವನ್ನು ಪಡೆದಿರಬಹುದು. ಆದರೆ ಆತನು ನರಮಾನವನಿಂದ ಮರಣಬಾರದಂತೆ ವರವನ್ನು ಪಡೆದಿಲ್ಲ. ಆದ ಕಾರಣ ನೀನು ಚಿಂತೆ ಮಾಡದೆ ಈ ಭೀಮಾರ್ಜುನರನ್ನು ನನ್ನ ಸಂಗಡ ಕಳುಹಿಸಿಕೊಡು. ಆ ಜರಾಸಂಧನನ್ನು ಸಂಹಾರ ಮಾಡಿ ನಿನ್ನ ಯಾಗವನ್ನು ಸಾಂಗವಾಗಿ ನೆರವೇರುವಂತೆ ಮಾಡುವೆನು. ಸಹೋದರಿ ಅಣ್ಣ, ದ್ರುಪದನಂದಿನಿ, ಏನೇ ಆಗಲಿ ಭೀಮಾರ್ಜುನನ್ನು ಕಳಿಸಲು ನನ್ನ ಮನಸ್ಸು ಸಹ ಒಪ್ಪುತ್ತಿಲ್ಲವಲ್ಲ ಅಣ್ಣ. ತಂಗಿ,
ಸಂತಪಿಸೋದೆ ಸಹೋದರಿ ಸಂತಪಿಸೋದೆ ತಂಗಿ ಬೆನು ಸೋದರಿ ನಿರಶಲಾಗದೆ ಕೈ ಬೆನು ಸೋದರಿ ಮಾನಸ ಬೇದ ಮಾನವ ಬಿಡು ಬಿಡು ಮಾನಸ ತ್ವರಿತದಿ ಪಾಗಿನ ಜರದದ ನಾರಣವ ತ್ವರಿತದಿ ಹೋಗಿನ ಜರದದ ನರಣವ ತ್ವರಿತದಿ ಪಾಗಿನ ಜರದದ ನಾರಣವ ಭೀಮನ ಬಲದಿಂದ ನೀಗಿಸುವೆನು ಭೀಮನ ಬಲದಿಂದ ನೀಗಿಸುವೆನು ಸಂತಪಿಸುವೆ ಸಹೋದರಿ ಸಂತಪಿಸುವೆ ದೇವನ ಒಲವೋ ಧರ್ಮಗೆ ಗೆಲುವು ದೇವನ ಒಲವು ಧರ್ಮಗೆ ಗೆಲುವು ದೇವನ ಒಲವು ಧರ್ಮಗೆ ಗೆಲುವು ಭಾವದಿ ಭೇದವ ಬಿಡು ಬಿಡು ಭಾವದಿ ಭೇದವ ಬಿಡು ಬಿಡು ಸಂತಪಿಸುವುದೇ ಸಹೋದರಿ ಸಂತಪಿಸುವುದೇ ಸಹೋದರಿ ಅಣ್ಣ ನೃಪದನಂದಿನಿ, ನಾನಿರುವಾಗ ನಿನಗೆ ಭಯವೇಕೆ ತಂಗಿ? ನಿಮ್ಮ ಕಾರ್ಯವನ್ನು ನಾನು ನಡೆಸಿಕೊಡುವೆನು, ಸಮಾಧಾನವಾಗಿ. ಭೀಮಾರ್ಜುನರೇ, ಪರಮಾತ್ಮ ಇನ್ನು ಸಾವಕಾಶ ಬೇಕೆ? ನೀವೀರ್ವರು ನಿಮ್ಮ ಅಗ್ರಜನ ಅಪ್ಪಣೆಯನ್ನು ಪಡೆದು ನನ್ನ ಸಂಗಡ ಹೊರಡಿರಿ. ಆಗಲಿ ಪರಮಾತ್ಮ. ಅಣ್ಣ, ಇವರನ್ನು ಕಾಪಾಡುವ ಬಾರುವು ನಿನ್ನದೇ ಅಣ್ಣ. ಆಗಲೇ ಏನೆಂದು ಹೇಳುತ್ತಿರುವೆ? ಅಗ್ರಜನನ್ನು ಕರೆದುಕೊಂಡು ಅರಮನೆಗೆ ಹೋಗಿ ಸಮಾಧಾನ ಪಡಿಸಿಕೊಳ್ಳಾಗು. ನಾವೀಗಲೇ ಆ ಜರಾಸಂಧನನ್ನು ಸಂಹರಿಸಿ ಬರುವೆನು. ಅಗ್ರಜ, ನಮಗೆ ಅಪ್ಪಣೆಯನ್ನು ಕೊಡಿ. ನಾವಿಬ್ಬರು ಆ ಜರಾಸನನ್ನು ಸಂಹರಿಸಿ ಜಯಶೀಲರಾಗಿ ಬರುವೆವು. ಅಗ್ರಜ ತಂಗಿ, ಜಯವಂ ಪಡೆಯಲಿ ಅನುಜರೇ. ಜಯವಂ ಪಡೆಯಲಿ ಅನುಜರೇ, ಜಯಶೀಲರಾಯ ಹೋಗಿ ಬನ್ನಿರಿ ಅನುಜರೇ. ಜಯಿಸುತ್ತೆ ಹಾಜರಾಸನ, ಜಯಿಸುತ್ತೆ ಹಾಜರಾಸನ, ಜಯಲಕ್ಷ್ಮೀ ಕರವಂ ಪಡೆದು ಪರಮಾತ್ಮನ ದಯದೇ. ಅಮ್ಮಂದಿರ
ಬರುತ್ತೀರಾ? ಅಗ್ರಜ. ಈ ಪರಮಾತ್ಮನ ದಯೆಯಿಂದ ಜಯಶೀಲರಾಗಿ ಹೋಗಿ ಬನ್ನಿ. ಭೀಮಾರ್ಜುನರೇ, ಪರಮಾತ್ಮ ಇನ್ನು ಸಾವಕಾಶ ಬೇಕೆ? ನೀವೀರ್ವರು ನನ್ನ ಸಂಗಡ ಹೊರಡಿರಿ. ಆಗಲಿ ಪರಮಾತ್ಮ.